ಬಂದಿದ್ವಿ ನಿನ್ನೆ ಕಲಬುರಗಿ ಬಂದಿದ್ವಿ. ಇವತ್ತು ನಾವು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ 2024ರಲ್ಲಿ ಸೆಕೆಂಡ್ ಸೆಮ್ಮು ಮತ್ತೆ ಫೋರ್ತ್ ಸೆಮ್ಮು BEd ಸ್ಟೂಡೆಂಟ್ಸು ಸುಮಾರು 10,000 ಜನ ಸ್ಟೂಡೆಂಟ್ಸು ಎಕ್ಸಾಮ್ ಬರ್ತಿದ್ದಾರೆ. 1.5 ವರ್ಷ ಆಯಿತು, ಇನ್ನೂ ರಿಸಲ್ಟ್ಸ್ ಬಂದಿಲ್ಲ. ಈ ರಿಸಲ್ಟ್ಸ್ ಬಿಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡಿ ಹೇಳಿದ್ರಿ. ಅದನ್ನ ಇವತ್ತು ನಾವು ಬಂದು ಅವರಿಗೆ ಒಂದು ಲಾಸ್ಟ್ ಡೆಡ್ ಲೈನ್ ಕೊಟ್ಟಿದ್ದೀವಿ. 20 ದಿನ ಟೈಮ್ ಕೊಡಿ ಅಂತ, ಅಂದ್ರೆ 20 ದಿನ ಟೈಮ್ ಕೊಟ್ಟಿದ್ವಿ ಫಸ್ಟು. ಆಮೇಲೆ 20 ದಿನದಲ್ಲಿ ಆಗಲ್ಲ ಅಂತ ಹೇಳಿದ್ರು. 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಯಾರಿಗೆ? ಶಶಿಕಾಂತ್ ಎಸ್ ಉಡಿಗೇರಿ ಸರ್ಗೆ. ಅವರು ಕುಲಪತಿಗಳು, ಯಾವುದು ಗುಲ್ಬರ್ಗಾ ಯೂನಿವರ್ಸಿಟಿದು. ಅವರಿಗೆ ನಾವು 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. 1 ತಿಂಗಳೊಳಗಡೆ BEd ಸ್ಟೂಡೆಂಟ್ಸ್ದು ಸುಮಾರು ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ಇದ್ದಾರೆ. BEd ಸ್ಟೂಡೆಂಟ್ಸು ಸೆಕೆಂಡ್ ಸೆಮ್ಮು ಫೋರ್ತ್ ಸೆಮ್ಮು ಎಕ್ಸಾಮ್ ಬರ್ದಿರೋದು. ಅವ್ರೇನು ಶ್ರೀಮಂತರ ಮಕ್ಕಳಿಲ್ಲ, ಬಡವ್ರ ಮಕ್ಕಳು. ಅಂಥವ್ರಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು. ಅವ್ರು ನೆಕ್ಸ್ಟ್ ಟೀಚರ್ ಆಸ್ಪಿರೆಂಟ್ಸ್, ಟೀಚರ್ ವೇಕೆನ್ಸಿ ನೋಟಿಫಿಕೇಶನ್ಸ್ ಆಗುತ್ತೆ. ಅವ್ರು ಎಕ್ಸಾಮ್ಸ್ ಬರೆದು ಅವರು ಟೀಚರ್ ಆಗಬೇಕು ಅಂತ ಇರ್ತಾರೆ. ಅವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದನ್ನ ನಾವು 1 ತಿಂಗಳು ಟೈಮ್ ಕೊಡ್ತೀವಿ. ಅದರೊಳಗಡೆ ಅವರಿಗೆ ರಿಸಲ್ಟ್ಸ್ ಬಿಡಬೇಕು. ಇಲ್ಲ ಅಂದ್ರೆ ಇದೇ ಯೂನಿವರ್ಸಿಟಿ ಮುಂದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆ ಅಂತಂದ್ರೆ ಇವರಿಗೆ 45 ದಿನದಲ್ಲಿ ರಿಸಲ್ಟ್ಸ್ ಬಿಡಬೇಕಾಯಿತು. ಸುಮಾರು 1.5 ವರ್ಷ ಆಗಿದೆ. ಏನು ಇದು ಲೋಕಾಯುಕ್ತ ರಿಟೈರ್ಡ್ ಒಂದು ಜಡ್ಜ್ ಇದು ನೇಮಕ ಮಾಡಿದ್ದಾರೆ. ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ನಮಗೆ ಅದೆಲ್ಲ ಗೊತ್ತಿಲ್ಲ. 1 ತಿಂಗಳಲ್ಲಿ ರಿಸಲ್ಟ್ಸ್ ಬಿಡಬೇಕು. ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತಂದ್ರೆ ಇಲ್ಲೇ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅದೇ ಇವತ್ತು 17ನೇ ತಾರೀಕು ನಾವು ಲೆಟರ್ ಕೊಟ್ಟಿದ್ದೀವಿ ಕುಲಪತಿಯವರಿಗೆ. ಅವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಅವರಿಗೆ ರಿಸಲ್ಟ್ಸ್ ಬಿಡೋಂಥ ಕೆಲಸ ಆಗಬೇಕು. ಇಲ್ಲ ಅಂತಂದ್ರೆ ಈ ಒಂದು ಹೋರಾಟ ಕಲಬುರಗಿಯಲ್ಲಿ ಒಂದು ಇತಿಹಾಸ ಆಗಬೇಕು. ಆ ರೀತಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.